ನಮಸ್ಕಾರ ಸ್ನೇಹಿತರೆ. 100% ಸೋತಿದ್ದ ಪಂದ್ಯವನ್ನ ಗೆದ್ದು ಬೀಗಿದ ಕಲ್ಕತ್ತಾ ನೈಟ್ ರೈಡರ್ಸ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು, ಅಷ್ಟಕ್ಕೂ KKR ಹಾಗೂ LSG ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಅಪ್ಪಟ ಕನ್ನಡಿಗ KL ರಾಹುಲ್ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಟಾಟಾ IPL 2024ರ 28ನೇ ಪಂದ್ಯದಲ್ಲಿ KL ರಾಹುಲ್ ನಾಯಕತ್ವದ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಶ್ರೇಯಸ್ ಅಯ್ಯರ್ ನೇತೃತ್ವದ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ. ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಅಂಗಳದಲ್ಲಿ ನಡೆದ ಟಾಟಾ IPL 2024ರ 28ನೇ ಪಂದ್ಯವನ್ನ LSG ವಿರುದ್ಧ KKR ತಂಡವು 8 ವಿಕೆಟ್ಗಳಿಂದ ಗೆದ್ದು ಬಿಗಿದೆ ಸ್ನೇಹಿತರೆ. ಹೌದು, ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ 20 ಓವರ್ಗಳಲ್ಲಿ 161 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತು. ಇನ್ನು ತಂಡದ ಪರ ಕನ್ನಡಿಗ KL ರಾಹುಲ್ ಅವರು 27 ಎಸೆತಗಳನ್ನು ಎದುರಿಸಿ 3 ಬೌಂಡರಿ ಹಾಗೂ 2 ಸಿಕ್ಸರ್ಗಳ ಸಹಾಯದಿಂದಾಗಿ 39 ರನ್ ಬಾರಿಸಿ ಮಿಂಚಿದರೆ ಆಯುಷ್ ಬುಧೂನಿ ರವರು 29 ರನ್ಗಳ ಕೊಡುಗೆ ನೀಡಿದರು. ಇನ್ನು ಕೊನೆಯಲ್ಲಿ ಹೊಡಿಬಿಡಿ ಆಟವನ್ನ ಆಡಿದ ನಿಕೋಲಸ್ ಪೂರನ್ ರವರು ಕೇವಲ 32 ಎಸೆತಗಳನ್ನು ಎದುರಿಸಿ 4 ಸಿಕ್ಸರ್ ಹಾಗೂ 2 ಫೋರ್ಗಳೊಂದಿಗೆ 45 ರನ್ ಬಾರಿಸಿ ತಂಡದ ಮೊತ್ತವನ್ನ 150ರ ಗಡಿ ದಾಟಿಸಿದರು ಸ್ನೇಹಿತರೆ. ಇನ್ನು ಅತ್ತ KKR ತಂಡದ ಪರ ಬೌಲಿಂಗ್ ನಲ್ಲಿ ಮಿಚೆಲ್ ಸ್ಟಾರ್ಕ್ ರವರು ಪ್ರಮುಖ 3 ವಿಕೆಟ್ ಕಬಳಿಸಿ ಮಿಂಚಿದರು. ಈ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟಿದಂತಹ KKR ತಂಡವು ಕೂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ಸುನಿಲ್ ನರೇನ್ ಅವರು 6 ಎಸೆತಗಳಲ್ಲಿ 6 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ನಂತರ ಬಂದ ರಘುವಂಶಿ ರವರು ಕೂಡ 7 ರನ್ಗಳಿಗೆ ತಮ್ಮ ಆಟವನ್ನ ನಿಲ್ಲಿಸಿದರು. ಆದರೆ ಅದಾದ ಬಳಿಕ ಜೊತೆಯಾದ ನಾಯಕ ಶ್ರೇಯಸ್ ಅಯ್ಯರ್ ಹಾಗೂ ಆರಂಭಿಕ ಆಟಗಾರ ಫಿಲಿಪ್ ಸ್ಲಾಟ್ ರವರು ಉತ್ತಮ ಜೊತೆ ಆಟವನ್ನ ನಿಭಾಯಿಸಿದರು. LSG ತಂಡದ ಬೌಲರ್ಗಳನ್ನ ಮನಸೋ ಇಚ್ಛೆ ದಂಡಿಸಿದ ಈ ಜೋಡಿಯು ತಂಡಕ್ಕೆ ಗೆಲುವು ತಂದುಕೊಡುವುದು ಖಾತ್ರಿಪಡಿಸಿದರು ಸ್ನೇಹಿತರೆ. ಅದರಲ್ಲಿಯೂ ಫಿಲಿಪ್ ಸ್ಲಾಟ್ ಅವರು ಕೇವಲ 47 ಎಸೆತಗಳನ್ನ ಎದುರಿಸಿ 3 ಸಿಕ್ಸರ್ ಹಾಗೂ 14 ಫೋರ್ಗಳೊಂದಿಗೆ 189ರ ಸ್ಟ್ರೈಕ್ ರೇಟ್ ನಲ್ಲಿ ಅಜೇಯ 89 ರನ್ ಬಾರಿಸಿ ಮಿಂಚಿದರು. ಇನ್ನು ಇವರಿಗೆ ಸಾಥ್ ನೀಡಿದ ನಾಯಕ ಶ್ರೇಯಸ್ ಅಯ್ಯರ್ ಅವರು 38 ಎಸೆತಗಳಲ್ಲಿ 38 ರನ್ ಬಾರಿಸುವ ಮೂಲಕ ಒಂದೊಳ್ಳೆ ಆಂಕರ್ ಇನ್ನಿಂಗ್ಸ್ ಆಡಿದರು ಸ್ನೇಹಿತರೆ. ಇದರೊಂದಿಗೆ ಇವರಿಬ್ಬರ ನಡುವೆ 120ಕ್ಕೂ ಅಧಿಕ ರನ್ಗಳ ಜೊತೆ ಆಟ ಮೂಡಿ ಬಂದಿತು. ಈ ಮುಖ್ಯವಾಗಿ KKR ತಂಡವು ನಿಗದಿತ ಟಾರ್ಗೆಟ್ ಅನ್ನ 2 ವಿಕೆಟ್ ಕಳೆದುಕೊಂಡು 15.4 ಓವರ್ಗಳಲ್ಲಿ ಚೇಸ್ ಮಾಡಿತು ಸ್ನೇಹಿತರೆ. ಇದರೊಂದಿಗೆ ಈ ಪಂದ್ಯವನ್ನ 8 ವಿಕೆಟ್ಗಳಿಂದ ಗೆದ್ದು ಬೀಗಿದೆ. ಇನ್ನು ಅತ್ತ LSG ತಂಡದ ಪರ ಬೌಲಿಂಗ್ ನಲ್ಲಿ ಮೋಸಿನ್ ಖಾನ್ ರವರು 2 ವಿಕೆಟ್ ಕಬಳಿಸಿ ಮಿಂಚಿದರು. ನೋಡಿದ್ರಲ್ಲ ಬಂಧುಗಳೇ, LSG ಹಾಗೂ KKR ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ಭಾಗಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.